ದೈಹಿಕ ಆರೋಗ್ಯ ಅಂದ್ರೆ ಸಣ್ಣ ಪೆಟ್ಟಾದ್ರೂ ಕೂಡ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀವಿ. ಆದ್ರೆ ಮಾನಸಿಕ ಆರೋಗ್ಯ ಅಂತ ಬಂದ್ರೆ ಅಥವಾ ನಾವೇನೋ ಮೂಡ್ ಸರಿ ಇಲ್ಲ ಅಥವಾ ಇನ್ನೇನೋ ಕಾರಣಕ್ಕೆ ಸುಮ್ಮನೆ ಇದ್ದೀವಿ, ಖಿನ್ನರಾಗಿದ್ದೀವಿ ಅಂದ್ರೆ ಅಷ್ಟೊಂದು ಗಮನ ಹರಿಸೋದೇ ಇಲ್ಲ. ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಒಬ್ಬ ಮನೋವೈದ್ಯರಾಗಿ ನೀವು ಹೇಳೋದಾದ್ರೆ? ಓಕೆ. ಸೊ ನಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಅದೆರಡು ಸೈಡ್ ಬೈ ಸೈಡ್ನಲ್ಲಿ ನಡೀತಾ ಇರುತ್ತೆ. ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ನಮ್ಮ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರೋದಿಲ್ಲ, ಸಪೋರ್ಟ್ ಮಾಡೋದಿಲ್ಲ. ಎಸ್. ಸೊ ಮತ್ತು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆದರೆ ನಾವು ಕಂಡುಹಿಡಿಯೋದು ಕಷ್ಟ. ಯಾಕಂತಂದರೆ ಫಸ್ಟು ಅದ್ರ ಮೇಲೆ ತುಂಬ ಸ್ಟಿಗ್ಮಾ ಇದೆ. ಸ್ಟಿಗ್ಮಾ ಅಂತಂದರೆ ಕಳಂಕ. ಇವಾಗ ಪರ್ಟಿಕ್ಯುಲರ್ಲಿ ಯಾವುದಕ್ಕೆ ಅಂತಂದರೆ ಸಿವಿಯರ್ ಮೆಂಟಲ್ ಇಲ್ನೆಸ್ ಅಂತ ಅಂತೀವಿ. ಅಂದರೆ ಒಂದು ಸ್ವಲ್ಪ ತೀವ್ರತೆ ಹೆಚ್ಚಾಗಿರುವಂಥ ಮಾನಸಿಕ ಕಾಯಿಲೆ. ಉದಾಹರಣೆ ಅಂತಂದರೆ ಸ್ಕಿಜೋಫ್ರೆನಿಯಾ ಅಥವಾ ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರ್. ಇಂಥ ಕಾಯಿಲೆಗಳಿಗೆ ಸ್ಟಿಗ್ಮಾ ತುಂಬ ಹೆಚ್ಚಿರೋದ್ರಿಂದ ಜನರು ಅದ್ರ ಬಗ್ಗೆ ಮಾತಾಡೋದಕ್ಕೂ ತುಂಬ ಹಿಂಜರಿತಾರೆ. ಆ್ಯಂಡ್ ನೆಕ್ಸ್ಟ್ ಏನಂತಂದರೆ ಅರಿವು ಜನರಿಗೆ ತುಂಬ ಕಮ್ಮಿ ಮಾನಸಿಕ ಕಾಯಿಲೆಗಳ ಬಗ್ಗೆ. ಕೆಲವೊಂದು ಕಾಯಿಲೆಗಳು ಖಿನ್ನತೆ ಆಗಿರ್ಬೋದು ಅಥವಾ ಗಾಬರಿ ಕಾಯಿಲೆಗಳಾಗಿರಬಹುದು, ಅದು ಒಂದು ನಮ್ಮ ಜೀವನದ ಪಾರ್ಟ್ ಅಂತಲೇ ಅಂತ ಅಂದ್ಕೊಂಡ್ಬಿಡ್ತೀವಿ. ಸೊ ಆ ಕಾರಣಕ್ಕೋಸ್ಕರ ನಾವು ಮಾನಸಿಕ ಕಾಯಿಲೆಗಳನ್ನ ಕಂಡುಹಿಡಿಯೋದು ಮತ್ತು ಅದಕ್ಕೆ ಚಿಕಿತ್ಸೆ ಪಡೆಯೋದು ತುಂಬ ಅಗತ್ಯ. ಓಕೆ. ಅಂದರೆ ನಾವು ಗಾಬರಿ ಆಗೋದು, ಖಿನ್ನರಾಗಿರೋದು ಸ್ವಾಭಾವಿಕ ಅಂತ ಅಂದ್ಕೊಂಡ್ಬಿಡ್ತೀವಿ ಅಲ್ವಾ? ಅಂದರೆ ಅದು ಕಾಯಿಲೆ ಅಂತ ನಮಗೆ ಗೊತ್ತಾಗೋದೇ ಇಲ್ಲ ಅಂತ ತಾವು ಹೇಳ್ತಾ ಇರೋದು. ಸೊಸೈಟಿಯಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಸತಿ ಏನು ತೊಂದರೆ ಇಲ್ದಿರನೇ ನಮಗೆ ಖಿನ್ನತೆ ಅಥವಾ ಡಿಪ್ರೆಷನ್ ಆಗಬಹುದು. ಏನು ತೊಂದರೆನೇ ಇಲ್ದಿರೋ ಹಾಗೆ ನಮಗೆ ಗಾಬರಿ ಕಾಯಿಲೆನೂ ಆಗ್ಬೋದು. ಸೊ ಆವಾಗ ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತಂದರೆ, ಏನು ತೊಂದರೆನೇ ಇಲ್ಲ, ನೀನು ಏನಕ್ಕೆ ಈ ಥರ ಖಿನ್ನತೆ ಆಗಿದೆ ಅಂತ ನೀನು ಹೇಳ್ತಾ ಇದೆಯಾ ಅಂತ ಒಂದು ಶೇಮ್ ಮೂಡೋ ಒಂಥರ ಒಂದು ಬಿಹೇವಿಯರ್ ಕೂಡ ಮಾತಾಡ್ಕೊಂಡ್ಬಿಡ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಮತ್ತು ಮಾನಸಿಕ ಕಾಯಿಲೆ ಇರುವಂಥವ್ರಿಗೆ ಸಪೋರ್ಟ್ ಮಾಡೋದು ಅದು ತುಂಬ ಅಗತ್ಯ. ಓಕೆ ಮ್ಯಾಮ್. ಓಕೆ. ಮತ್ತು ಇವತ್ತಿನ ದಿನಮಾನಗಳಲ್ಲಿ ನಮ್ಮ ವರ್ಕ್ ಸ್ಟೈಲ್ ಇರ್ಬೋದು, ನಮ್ಮ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಎಲ್ಲವನ್ನ ನೋಡಿದಾಗ ಯಾಕೆ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಅಂತ? ಓಕೆ. ಸೊ ಫಸ್ಟು ನಮ್ಮ ಜೀವನ ಶೈಲಿ. ವ್ಯಾಯಾಮ ಮಾಡ್ಕೊಳ್ಳೋದಕ್ಕೆ ನಾವು ಫಸ್ಟ್ ಟೈಮ್ ಮಾಡ್ಕೊಳ್ಬೇಕು. ವ್ಯಾಯಾಮ ಮಾಡೋದ್ರಿಂದ ಒಂದು ನ್ಯಾಚುರಲ್ ಕೆಮಿಕಲ್ಸ್, ಅದನ್ನ ಎಂಡಾರ್ಫಿನ್ಸ್ ಅಂತ ಅಂತೀವಿ, ಮತ್ತು ಬೇರೆ ಮೆದುಳಿನ ರಾಸಾಯನಿಕಗಳು, ಅದು ನಮ್ಮ ಮಾನಸಿಕ ಕಾಯಿಲೆನ ಸಪೋರ್ಟ್ ಮಾಡುವಂಥದ್ದು, ಅದು ರಿಲೀಸ್ ಆಗುತ್ತೆ ನಾವು ವ್ಯಾಯಾಮ ಮಾಡ್ತಾ ಇರುವಾಗ. ಮತ್ತು ನಿದ್ರೆಗೆ ತುಂಬ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಜನ. ಯಾಕಂದರೆ ನಿದ್ರೆ ಮಾಡೋದ್ರಿಂದ ನಮ್ಮ ಮಾನಸಿಕ ಆರೋಗ್ಯ ಮತ್ತು ನಮ್ಮ ದೈಹಿಕ ಆರೋಗ್ಯ ಅದೆರಡೂ ಸಪೋರ್ಟ್ ಮಾಡುವಂಥದ್ದು ಅದು ನಮ್ಮ ನಿದ್ರೆ. ಸೊ ಅದಕ್ಕೂ ಕೂಡ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಮತ್ತು ಇವಾಗ ಪ್ರಮುಖ ರೀಸನ್ ನಾವು ಏನು ಹೇಳ್ಬೋದು ಅಂತಂದರೆ ಅಡಿಕ್ಷನ್ಸ್. ಅದು ಮೊಬೈಲ್ ಅಡಿಕ್ಷನ್ ಆಗಿರಬಹುದು ಅಥವಾ ಸಬ್ಸ್ಟೆನ್ಸ್ ಅಂದರೆ ಯಾವುದನ್ನ ಆಲ್ಕೋಹಾಲ್ ಆಗಿರ್ಬೋದು, ಧೂಮಪಾನ, ಮದ್ಯಪಾನ, ಕ್ಯಾಫೀನ್ ಅಥವಾ ಬೇರೆ ರೀತಿಯಾದ ಡ್ರಗ್ಸ್, ಗಾಂಜಾ ಅಥವಾ LSD ಆರ್ ಕೊಕೇನ್, ಇದು ಎಲ್ಲನೂ ಕಾರಣ ನಮ್ಮ ಮಾನಸಿಕ ಹೆಲ್ತ್ ಮೇಲೆ ಪರಿಣಾಮ ಬೀಳ್ತಾ ಇದೆ.